ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬ ಅವಲಂಬಿತ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತ ಸೂಚನೆಗಳನ್ನು ಈಗ ಕರ್ನಾಟಕ ಸರ್ಕಾರದ ನಡವಳಿಕೆಗಳಲ್ಲಿ ಆದೇಶವನ್ನು ನೀಡಲಾಗಿದೆ. ಸ್ನೇಹಿತರೆ, ಮುಂಚೆ ಇದ್ದಂತಹ ಕೆಲವೊಂದು ಸೂಚನೆಗಳಿಗೆ ತಿದ್ದುಪಡಿಯನ್ನು ತಂದು ಈಗ ಪರಿಷ್ಕರಿಸಿ ಈ ಸೂಚನೆಗಳನ್ನು ನೀಡಲಾಗಿದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮಗೆ ಸಂಬಂಧಪಟ್ಟಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಈ ಮಾಹಿತಿಯನ್ನು ತಿಳ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಇರೋ ಕಾರಣ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ನೋಡೋಣ ಏನೇನು ಪರಿಷ್ಕೃತ ಸೂಚನೆಗಳಲ್ಲಿ ಕೊಟ್ಟಿದ್ದಾರೆ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸರ್ಕಾರಿ ಆದೇಶ ಸಂಖ್ಯೆ ಈ ರೀತಿ ಇದೆ. ದಿನಾಂಕವನ್ನು ನೀವು ಗಮನಿಸ್ಬೋದು, 2/4/2025 ಈ ದಿನದಿಂದ ನಿಮಗೆ ಪರಿಷ್ಕರಿಸಿ ಈಗ ಸೂಚನೆಗಳನ್ನು ನೀಡಲಾಗಿದೆ. ಈ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರದಿಂದ ಈ ಕೆಳಕಂಡಂತೆ ಪರಿಷ್ಕೃತ ಸೂಚನೆಗಳನ್ನು ನೀಡಲಾಗಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಮಹತ್ವಾಕಾಂಕ್ಷಿ ಆರೋಗ್ಯ ಸೇವಾ ಯೋಜನೆಯಾಗಿದ್ದು, ಈ ಯೋಜನೆಯು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದಾಗ ಎಲ್ಲ ಹೊರರೋಗಿ ವೈದ್ಯಕೀಯ ಚಿಕಿತ್ಸೆಗಳು, ಔಷಧೋಪಚಾರಗಳು, ವೈದ್ಯಕೀಯ ತಪಾಸಣೆಗಳು, ಒಳರೋಗಿ ಚಿಕಿತ್ಸೆಗಳು, ವಾರ್ಷಿಕ ಆರೋಗ್ಯ ತಪಾಸಣೆ ಮುಂತಾದ ಆರೋಗ್ಯ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಯೋಜನೆಯ ಮೊದಲನೇ ಹಂತದಲ್ಲಿ ನೋಡಿ, KSS ಯೋಜನೆಯಡಿ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಇದು ಒಳಗೊಂಡ ಒಳರೋಗಿ ಚಿಕಿತ್ಸಾ ವಿಧಾನಗಳನ್ನು ಮಾತ್ರ ಪ್ರಾರಂಭಿಸಲಾಗುವುದು. ಹೊರರೋಗಿ ಚಿಕಿತ್ಸಾ ವಿಧಾನಗಳು, ಆಯುಷ್ ಚಿಕಿತ್ಸಾ ವಿಧಾನಗಳನ್ನು ಯೋಜನೆಯ ಮುಂದಿನ ಹಂತದಲ್ಲಿ ಪರಿಗಣಿಸಲಾಗುವುದು. KSS ಚಿಕಿತ್ಸಾ ವಿಧಾನಗಳಲ್ಲಿ ಒಳಗೊಂಡ ಡೇ ಕೇರ್ ಚಿಕಿತ್ಸಾ ವಿಧಾನಗಳನ್ನು ಹೊರತುಪಡಿಸಿ ಉಳಿದ ಡೇ ಕೇರ್ ಚಿಕಿತ್ಸೆಗಳನ್ನು ಕೂಡ ಯೋಜನೆಯ ಮುಂದಿನ ಹಂತದಲ್ಲಿ ಪರಿಗಣಿಸಲಾಗುವುದು. ಮೊದಲಿಗೆ ಇವರು ಒಳರೋಗಿ ಚಿಕಿತ್ಸಾ ವಿಧಾನವನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸ್ನೇಹಿತರೆ, ಮತ್ತು ಹೊರರೋಗಿ ಮತ್ತು ಡೇ ಕೇರ್ ಚಿಕಿತ್ಸೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಪರಿಗಣಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ಪ್ಯಾಕೇಜ್ ಮಾಸ್ಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಚಿಕಿತ್ಸೆಗಳು ಎಷ್ಟೆಷ್ಟು ಚಿಕಿತ್ಸೆಗಳಿದೆ ಅಂತ ನೋಡಿ. KSS ಪ್ಯಾಕೇಜ್ ಮಾಸ್ಟರ್ ಇದರಡಿ ಈ ಕೆಳಕಂಡಂತೆ CGHS ARC ಮತ್ತು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪ್ರಕಟಿಸಿರುವ HBP 2022 ಅದರಡಿ ಒಳಗೊಂಡ ಸಮ್ಮಿಶ್ರ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳು ಹಾಗೂ ದರಗಳನ್ನು ಇಲ್ಲಿ ಒಳಗೊಂಡಿರುತ್ತೆ. ಎಷ್ಟೆಷ್ಟು ಚಿಕಿತ್ಸೆಗಳು ಅಂತಂದರೆ ನೋಡಿ, CGHSನಲ್ಲಿ ಚಿಕಿತ್ಸಾ ವಿಧಾನಗಳು 1144 ಇಷ್ಟು ಚಿಕಿತ್ಸೆಗಳಿರುತ್ತೆ. ARC ಅದರಲ್ಲಿ 5 ಚಿಕಿತ್ಸಾ ವಿಧಾನಗಳಿರುತ್ತೆ ಮತ್ತು HBP 2022 ಅದರಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ನಲ್ಲಿ 615 ಮತ್ತು ಸರ್ಜಿಕಲ್ ಆಂಕಾಲಜಿ ಅಲ್ಲಿ 236. ಒಟ್ಟು ಸ್ನೇಹಿತರೆ 2000ಗಳ ಚಿಕಿತ್ಸಾ ವಿಧಾನಗಳನ್ನು ಈ KSS ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಒಳಗೊಂಡಿರುತ್ತೆ. ಹಾಗೆ ಈ KSS ಮಾಸ್ಟರ್ ಪ್ಯಾಕೇಜ್ ದರಗಳನ್ನು SAST ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲು ಕ್ರಮವನ್ನು ವಹಿಸತಕ್ಕದ್ದು. ನಿಮ್ಮ ಯಾವ ಚಿಕಿತ್ಸೆಗಳಿಗೆ ಎಷ್ಟೆಷ್ಟು ದರಗಳಿರುತ್ತೆ ಅಂತ ಅಧಿಕೃತ ಜಾಲತಾಣದಲ್ಲಿ ಇವರು ಮೆನ್ಷನ್ನ ಮಾಡ್ತಾರೆ. CGHS ಪ್ಯಾಕೇಜ್ ಅಡಿಯಲ್ಲಿ ನಿಗದಿಪಡಿಸಲಾದ ಇಂಪ್ಲಾಂಟ್ಗಳನ್ನು ಮುಂದುವರಿಸುವುದು ಹಾಗೂ CGHS ಅಡಿಯಲ್ಲಿ ನಿಗದಿಸದಿರುವ ಇಂಪ್ಲಾಂಟ್ಗಳನ್ನು HBP 2022ರಲ್ಲಿ ನಿಗದಿಸಿರುವ ಇಂಪ್ಲಾಂಟ್ ಹಾಗೂ ದರಗಳನ್ನು ಅಳವಡಿಸಲು ಹಾಗೂ ಈ ರೀತಿಯ ಕ್ರಮವನ್ನು SAST ಅಡಿಯಲ್ಲಿ ತಾಂತ್ರಿಕ ಸಮಿತಿಯ ಅನುಮೋದನೆ ಪಡೆದು ಕ್ರಮ ಕೈಗೊಳ್ಳತಕ್ಕದ್ದು. ಹಾಗೆ CGHS ಅಡಿಯಲ್ಲಿ ಚಿಕಿತ್ಸೆಗಳನ್ನು ನೀಡಿದಲ್ಲಿ CGHS ದರಗಳ ಅನ್ವಯ ಸೆಮಿ ಪ್ರೈವೇಟ್ ಕೊಠಡಿಗಳಿಗೆ ಅನ್ವಯವಾಗಲಿದ್ದು, ಈ ದರಗಳನ್ನು ಖಾಸಗಿ ವರ್ಗದ ಕೊಠಡಿಗೆ 15% ಹೆಚ್ಚಿಸಲು ಮತ್ತು ಸಾಮಾನ್ಯ ವಾರ್ಡ್ಗೆ 10% ಕಡಿತಗೊಳಿಸಿ KSS ಪ್ಯಾಕೇಜ್ಗಳಿಗೆ ದರಗಳನ್ನು ಅಳವಡಿಸಿಕೊಳ್ಳತಕ್ಕದ್ದು. ಹಾಗೆ ಬೇರೆ ಬೇರೆ ವಲಯಗಳಿಗೆ ಕೊಟ್ಟಿದ್ದಾರೆ ನೋಡಿ. HBP 2022 ಪ್ಯಾಕೇಜ್ ಅಡಿಯಲ್ಲಿ ದರಗಳನ್ನು ಸಾಮಾನ್ಯ ವಾರ್ಡ್ಗಳಿಗೆ ಅನುಗುಣವಾಗಿ
ನಿಗದಿಪಡಿಸಲಾಗಿದ್ದು, ಇದಲ್ಲದೆ ಬೆಂಗಳೂರನ್ನು ಟೈರ್ 1 ಅದರಲ್ಲಿ ಸಿಟಿ ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು ಮತ್ತು ಮೈಸೂರು ನಗರಗಳನ್ನು ಟೈರ್ 2 ಸಿಟಿಗಳು ಮತ್ತು ರಾಜ್ಯದ ಉಳಿದ ಪ್ರದೇಶಗಳನ್ನು ಟೈರ್ 3 ಸಿಟಿಗಳ ಅಡಿಯಲ್ಲಿ ದರಗಳನ್ನು ನಿಗದಿಪಡಿಸಲಾಗಿದೆ. ಆದರೆ HBP ಪ್ಯಾಕೇಜ್ ಅಡಿ ಚಿಕಿತ್ಸೆ ಪಡೆಯುವ ರಾಜ್ಯದ ಎಲ್ಲ ಪ್ರದೇಶಗಳ ಸರ್ಕಾರಿ ನೌಕರರಿಗೆ ಟೈರ್ 3 ಪ್ಯಾಕೇಜ್ ದರಗಳನ್ನು ಏಕರೂಪವಾಗಿ ಅಳವಡಿಸಿಕೊಳ್ಳಲು ಹಾಗೂ CHGS ಮಾದರಿಯಲ್ಲಿ HBP 2022 ಪ್ಯಾಕೇಜ್ ಅಡಿ ಸಹ ಅರೆ ಖಾಸಗಿ ವರ್ಗದ ಕೊಠಡಿಗಳಿಗೆ 10% ಮತ್ತು ಖಾಸಗಿ ವರ್ಗದ ಕೊಠಡಿಗಳಿಗೆ 25% ಹೆಚ್ಚಿಸುವುದು. ಸೊ 3 ರೀತಿಯ ಟೈರ್ ವಿಭಾಗವನ್ನು ಮಾಡಿದ್ದಾರೆ ಸ್ನೇಹಿತರೆ. ಬೆಂಗಳೂರು 1 ಆಗುತ್ತೆ ಮತ್ತು ಮೈಸೂರು, ಬೆಳಗಾವಿ, ಗುಲ್ಬರ್ಗ ಇವೆಲ್ಲ 2 ಆಗುತ್ತೆ ಮತ್ತು ಉಳಿದ ಭಾಗಗಳಲ್ಲಿ ಅದು ಟೈರ್ 3 ಅಂತ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸ್ಯಾಸ್ಟ್ ಅಡಿಯಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು 1963 ಈಗಾಗಲೇ ನೋಂದಾಯಿಸಲಾದ ಆಸ್ಪತ್ರೆಗಳನ್ನು KSS ಯೋಜನೆಯ ಒಪ್ಪಂದವನ್ನು ಅನ್ವಯಿಸಿ ಮುಂದುವರಿಸತಕ್ಕದ್ದು. CGHS ಪ್ಯಾಕೇಜ್ಗಳಡಿ NABH ಮಾನ್ಯತೆಯನ್ನು ಪಡೆದಿರುವ ನೋಂದಾಯಿತ ಆಸ್ಪತ್ರೆಗಳಿಗೆ ಈಗಾಗಲೇ ಪ್ರೋತ್ಸಾಹಕವಾಗಿ ಪ್ಯಾಕೇಜ್ ದರಗಳ ಮೇಲೆ ನೀಡಲಾಗುತ್ತಿರುವ 15% ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು KSSನಲ್ಲಿ ಒಳಗೊಂಡಿರುವ ಎಲ್ಲ ಪ್ಯಾಕೇಜ್ಗಳಿಗೂ ಸಹ ಅನ್ವಯಿಸತಕ್ಕದ್ದು. ಸೊ ಈ ರೀತಿ ಪರಿಷ್ಕೃತ ಒಂದು ಸೂಚನೆಗಳನ್ನು ನೀಡಿಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಸೊ ಇನ್ನೇನು ಸರ್ಕಾರಿ ನೌಕರರಿಗೆ ಕರ್ನಾಟಕ ಸಂಜೀವಿನಿ ಆರೋಗ್ಯ ಯೋಜನೆಯ ಬಗ್ಗೆ ಮತ್ತು ಸರ್ಕಾರಿ ನೌಕರರ ದರಗಳ ಬಗ್ಗೆ ಒಂದು ಸಪ್ರೇಟ್ ಆದೇಶವನ್ನು ಹೊರಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಸೊ ಅದನ್ನು ವೆಬ್ಸೈಟಲ್ಲಿ ನೋಡ್ಬೋದು, ಇಲ್ಲ ಅಧಿಕೃತವಾಗಿ ಬಂದರೆ ಮಾಹಿತಿ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಇದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.